Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಜೊತೆ ಅವರನ್ನ ಮಾತಾಡ್ತೇನೆ. ಮೇಡಮ್, ಸಾಕಷ್ಟು ಜಿಲ್ಲೆಯಲ್ಲಿ ಸಂಚಾರ ಕೂಡ ಮಾಡಿದ್ರಿ, ಸೋಲನ ನಿರೀಕ್ಷೆ ಮಾಡಿದ್ರಾ ಅಂತ? ಇಲ್ಲ ಸರ್, 100% ಸೋಲನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಬಹಳ ಅಲ್ಪ ಮತದ ಅಂತರದಿಂದ ನಾವು ಸೋಲನ ಎದುರಿಸಬೇಕಾಯಿತು. ಮುಂಬರುವಂತಹ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಜನರ ಒಂದು ವಿಶ್ವಾಸವನ್ನು ಗೆದ್ದು ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಯಾಕಂದರೆ ಬರೀ ಒಂದೇ ಒಂದು ತಿಂಗಳದ ಅಲ್ಪ ಸಮಯ, ಆ ಒಂದು ಸಮಯದಲ್ಲಿ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 1,00,000ಕ್ಕಿಂತಲೂ ಹೆಚ್ಚು, 1,20,000ಕ್ಕಿಂತಲೂ ಹೆಚ್ಚು ಮತದಾರರು ಇವತ್ತು ನಮಗೆ ಬೆಂಬಲಿಸಿದ್ದಾರೆ. 6 ಲಕ್ಷದ ಮತಗಳನ್ನು ನಾನು ಇವತ್ತು ತಗೊಂಡಿದ್ದೀನಿ. 6,02,000. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೆಚ್ಚು ಮತಗಳನ್ನು ನಾವು ಪಡೆದಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ. ಸೊ ಅದಕ್ಕೆ ಜನರು ನನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಅಂತ ನಾನು ನಂಬಿದ್ದೀನಿ. ಮುಂಬರುವಂತಹ ದಿನಮಾನಗಳಲ್ಲಿ ಜನರ ಸೇವೆಯಲ್ಲಿ ನಾನು ಪ್ರಾಮಾಣಿಕ ನಿರೀಕ್ಷೆಯನ್ನು ಮಾಡ್ತೀನಿ ಸರ್. ಹಾಗಾದ್ರೆ ತಾವು ಎಲ್ಲಿ ತಪ್ಪು ಹೆಜ್ಜೆ ಇಟ್ರಿ ಅಂತಾಗಿದೆ? ಅದನ್ನು ಎಲ್ಲರೂ ನಮ್ಮ ಪಕ್ಷದ ಹಿರಿಯ ನಾಯಕರು ನಾವೆಲ್ಲರೂ ಕೂತ್ಕೊಂಡು ಸ್ವಲ್ಪ ಆತ್ಮಾವಲೋಕನೆ ಮಾಡಬೇಕು ಅನ್ನುವಂಥ ನಂದು ನಂಬಿಕೆ. ಸೊ ಅದಕ್ಕಾಗಿ ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಹಿರಿಯ ನಾಯಕರು ಕೂತ್ಕೊಂಡು ನಾವು ಆತ್ಮಾವಲೋಕನೆಯನ್ನು ಮಾಡ್ತೀವಿ. ಜನರು ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಯಾಕಂತ ಅಂದರೆ ನಮ್ಮ ಪಕ್ಷದ ಈ ಮಟ್ಟಿಗೆ ನಮ್ಮ ಎಲ್ಲರಿಗಿಂತಲೂ ಹೈಯೆಸ್ಟ್ ಮತಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ಪಡೆದಿದ್ದು ಈ ಒಂದು ಚುನಾವಣೆಯಲ್ಲಿ. ಆದರೆ ಈ ಮಟ್ಟಿಗೆ ನಾವು ರಿಸಲ್ಟನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಕಾರಣೀಭೂತರು ಯಾರು ಅಂತ ನನ್ನ ಪಕ್ಷದ ಕಾರ್ಯಕರ್ತರು. ಸೊ ಅದಕ್ಕಾಗಿ ಆ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಭಾಳ ಅಲ್ಪ ಮತದ ಅಂತರದಿಂದ ನಾವು ಸೋತಿದ್ದೀವಿ. ಅದನ್ನು ಎಲ್ಲಿ ನಾವು ತಪ್ಪಿದ್ದೀವಿ ಅನ್ನುವಂತಹ ಇನ್ನೊಂದ್ಸರಿ ಆತ್ಮಾವಲೋಕನೆಯನ್ನು ಮಾಡಿಕೊಂಡು ಡೆಫಿನೆಟ್ಲಿ ನಾವು ಮುಂದಿನ ಚುನಾವಣೆಯಲ್ಲಿ ಇನ್ನೂ ಗಟ್ಟಿಯಾಗಿ ಮುಂದೆ ಬರ್ತೀವಿ ಅಂತ ಹೇಳಕ್ಕೆ. ಮಹಿಳೆಯರಿಗೆ ಚುನಾವಣೆಗೆ ಬರೋದೇ ಕಡಿಮೆ, ರಾಜಕೀಯಕ್ಕೆ ಬರೋದೇ ಕಡಿಮೆ, ತಾವು ಕೂಡ ಸ್ಪರ್ಧೆ ಮಾಡೋ ಸರಿ ಸೋತಿದ್ದೀರಿ. ಸೊ ಈಗ ಮತ್ತೆ ಅದನ್ನು ರಾಜಕೀಯ ಜರ್ನಿನ ಮುಂದುವರಿಸ್ತೀರಾ ಅಥವಾ ಹೇಗೆ ಮೇಡಮ್? 100% ಸರ್. ಈಗ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಮೊದಲು ಹೇಳಿದ್ದೀನಿ, ಸುಮಾರು 8 ವರ್ಷಗಳಿಂದ ನಾನು ರಾಜಕೀಯದಲ್ಲಿದ್ದೀನಿ. ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, 2 ಬಾರಿ DCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ, ಸ್ಪರ್ಶ ಫೌಂಡೇಶನ್ ನಾನು ನಡೆಸ್ತೀನಿ. ಒಂದು ನನ್ನೊಂದು ಜರ್ನಿ ಇದೆ. ಆ ಜರ್ನಿಯನ್ನು ಕಲ್ಮಿನೇಷನ್ ಇದೆ. ಒಂದು ಮೊದಲನೇ ಸರಿ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂಥ ಅವಕಾಶ ಸಿಕ್ಕಿರೋದು. ಇವಾಗ ಎಲೆಕ್ಷನಲ್ಲಿ ಸೋತಿದ್ದೀನಿ. ತುಂಬ ಅನುಭವಗಳನ್ನು ನಾನು ಇವಾಗ ಪಡೆದಿದ್ದೀನಿ. ನೋಡೋಣ ಸರ್, ಇನ್ನೂ ಹೆಚ್ಚಿಗೆ ಜನರ ಸೇವೆಯನ್ನು ಮಾಡಿಕೊಂಡು ವಿಶೇಷವಾಗಿ ನಮ್ಮ ರಾಜಕೀಯದಲ್ಲಿ ಹೆಚ್ಚಿನ ಮಹಿಳೆಯರನ್ನು ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರ್. ಕ್ಷೇತ್ರದ ಜನರ ಸೇವೆಯನ್ನು, ಯಾಕಂದರೆ 6 ಲಕ್ಷಕ್ಕಿಂತಲೂ ಅಧಿಕ ಮತದಾರರು, ಬರೀ ಒಂದೇ ಒಂದು ತಿಂಗಳ ಸಮಯ ಇತ್ತು. ಆ ಒಂದು ಸಮಯದಲ್ಲಿ ನನಗೆ ಇಷ್ಟು ಮತದಾರರು ನನ್ನನ್ನು ಒಪ್ಕೊಂಡಿದ್ದಾರೆ ಅಂತಂದರೆ ಯಾವತ್ತಿದ್ರೂ ಕೂಡ ನಾನು ಅವ್ರ ಚಿರಋಣಿಯಾಗಿರ್ತೀನಿ, ಅವರ ಸೇವೆಯನ್ನು ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದ ಸಂಸದರು ಮತ್ತು ಸೋತ ಪರಾಜಿತ ಅಭ್ಯರ್ಥಿಗಳ ಜೊತೆ ರಾಹುಲ್ ಗಾಂಧಿ ಸಭೆ ಮಾಡಿದ್ರು, ಏನು ಸಂದೇಶ ಕೊಟ್ಟರು ಅಂತ ಸಭೆಯಲ್ಲಿ? ಸಂದೇಶ ಏನು ಅಂತ ಅಂದರೆ, ಇವತ್ತು ನಾವು ಭಾರತ ದೇಶದ ಫಲಿತಾಂಶವನ್ನು ನೋಡಿದ್ರೆ ಭಾಳಷ್ಟು ಸರ್ವೆ ರಿಪೋರ್ಟ್ಸ್ ಬೇರೆ ಬೇರೆ ಮಾತುಗಳನ್ನು ಹೇಳ್ತಾ ಇತ್ತು. ಆದರೆ ಭಾರತ ದೇಶದ ಜನರು ಏನು ಸಂದೇಶವನ್ನು ಹೊರಡಿಸಿದ್ದಾರೆ ಅಂತಂದರೆ, ನಾವು ಯಾವತ್ತಿದ್ರೂ ಕೂಡ ಸಂವಿಧಾನದ ರಕ್ಷಣೆಯನ್ನು ಮಾಡ್ತೀವಿ, ದೇಶವನ್ನು ಜಾತಿ ಆಧಾರದ ಮೇಲೆ ಧ್ರುವೀಕರಣ ಆಗಕ್ಕೆ ಬಿಡಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಅದಕ್ಕಾಗಿ ನನ್ನ ಒಂದು ಸಾಹೇಬರು ನಮಗೆ ಹೇಳಿರುವಂಥ ಸಂದೇಶ ಏನು ಅಂತ ಅಂದರೆ, ನಾವೆಲ್ಲರೂ ಕೂಡ ಯಾವತ್ತಿದ್ರೂ ಕೂಡ ಸಂವಿಧಾನದ ರಕ್ಷಣೆಗಾಗಿರೋಣ, ಜನರ ಸೇವೆಯನ್ನು ನೀವು ನಿರಂತರವಾಗಿ ಮಾಡಿ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿ ನಾವು ಹೆಚ್ಚಿನ ಸ್ಥಾನಗಳನ್ನು, ಪಕ್ಷವನ್ನು ಇನ್ನೂ ಗಟ್ಟಿಗೊಳಿಸುವ ಮೂಲಕ ಮುಂದಿನ ಚುನಾವಣೆಯನ್ನು ಎದುರಿಸುವಂಥ ಸಂದೇಶ. ಗೆದ್ದ ಸಂಸದರಿಗೆ ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಗೆದ್ದ ಸಂಸದರಿಗೆ ಏನೂ ಇಲ್ಲ ಸರ್, ಜನರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ಹೆಚ್ಚಿನ ಕೆಲಸಗಳನ್ನು ನೀವು ಜನರಿಗೋಸ್ಕರ ಮಾಡಿ, ನಿರಂತರವಾಗಿ ಅವರ ಧ್ವನಿಯಾಗಿ ನೀವು ಪಾರ್ಲಿಮೆಂಟಲ್ಲಿ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಷ್ಟಿಷ್ಟು ಕೂಡ ಸಂಯುಕ್ತಾ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.